ಈ ವೀಲಿಂಗ್ ಪುಂಡರಿಗೆ ಪೊಲೀಸರು ಪಾಠ ಕಲಿಸ್ಬೇಕಾಗಿದೆ. ಯಾಕೆ ಅವ್ರ ಅಪ್ಪ ಅಮ್ಮ ಕಲಿಸಲ್ವಾ? ನನ್ನ ಮಗ ಎಲ್ಲಿ ಹೋಗ್ತಾ ಇದ್ದಾನೆ, ಏನು ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿರುವಂಥ ಅವ್ರು ಯಾವ ಅಪ್ಪ ಅಮ್ಮಮ್ಮ ಅಂತ. ವೀಲಿಂಗ್ ಶೂರರಿಗೆ ಪೊಲೀಸರು ಪಾಠ. ನಡು ರಸ್ತೆಯಲ್ಲಿ ವೀಲಿಂಗ್ ಅಪಾಯಕಾರಿ ಸ್ಟಂಟು. ರಾಜಾಜಿನಗರ ಸಂಚಾರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಆಗಿದೆ. ವೀಲಿಂಗ್ ಮೂಲಕ ಸಾರ್ವಜನಿಕರಿಗೆ ಕಿರಿಕಿರಿ ಆಗಿದೆ. ಅವ್ರು ಸಾಯಲ್ಲ ರೀ, ಅವರು ಇನ್ನೊಬ್ಬರು ಸಾಯಿಸ್ತಾರಲ್ಲ, ಅದಕ್ಕೆ ನಮಗೆ ಭಯ. ವೀಲಿಂಗ್ ಮೂಲಕ ಸಾರ್ವಜನಿಕರಿಗೆ ಕಿರಿಕಿರಿ ಆಗಿದೆ. ಕೊನೆಗೆ ಟ್ರಾಫಿಕ್ ಪೊಲೀಸರ ಕೈಯಲ್ಲಿ ಲಾಕ್ ಆಗಿದ್ದಾರೆ. ವಾಹನ ಜಪ್ತಿ ಮಾಡಿದ್ದಾರೆ, ದಂಡವನ್ನು ವಿಧಿಸಿದ್ದಾರೆ. ಫಸ್ಟ್ ಅವ್ರ ಮನೇಲಿರೋರನ್ನ ಕರ್ಕೊಂಡು ಬಂದು ಒಂದು 2-3 ದಿನ ಒಳಗೆ ಹಾಕಿ. ವೀಲಿಂಗ್ ಮಾಡಿದವನ ವಿರುದ್ಧ ಕಾನೂನು ಕ್ರಮ ಅಂತಿದ್ದಾರೆ. ಮನೇಲಿರೋರ್ನ ಒಳಗಡೆಗೆ ಹಾಕ್ಬೇಕು ಫಸ್ಟು ಇಂಥವ್ರನ್ನೆಲ್ಲ. ತುಂಬ ಕಡೆಗಳಲ್ಲಿ ಇದೇ ರೀತಿ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಕೂತ್ಕೊಳ್ಳೋಕ್ಕಾಗಬಾರ್ದು, ಆ ಜಾಗಕ್ಕೆ ಸರಿಯಾಗಿ ಒಂದು ಬರೆ ಕೊಡಿ. 1 ತಿಂಗಳು 2 ತಿಂಗಳು ಸುಧಾರಿಸ್ಕೊಳ್ಳೋಕೆ ಟೈಮ್ ಇರಬೇಕು. 1 ತಿಂಗಳು ಆಗ್ತಾ ಇದೆ ಅಂತ ಕರೆದು ಬಿಡು, ಮತ್ತೆ ಅದಕ್ಕೊಂಚೂರು ಉಪ್ಪು ಮತ್ತು ಹಸಿ ಖಾರ ಹಚ್ಚಿ ಕೂತ್ಕೊಳ್ಳೋ ಜಾಗಕ್ಕೆ. ಇನ್ನೊಂದ್ಸಲ ಬೈಕಲ್ಲಿ ಕೂತ್ಕೊಳ್ಳೋಕೆ ಅಯ್ಯೋಯ್ಯೋ ಅನ್ಬೇಕು. ಆ ರೀತಿ ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಬರಿ ಕೊಡಿ. ನಾನು ಗೌರವಾನ್ವಿತ ಮಾನ್ಯ ನ್ಯಾಯಮೂರ್ತಿಗಳಿಗೂ ಹೇಳ್ತೀನಿ, ಅಂಥದಕ್ಕೊಂದು ಅವಕಾಶ ಕೊಟ್ಬಿಡಿ, ಇವ್ರಿಗೆ ಸರಿಯಾಗುತ್ತೆ. ನನ್ನ ಸಹೋದ್ಯೋಗಿ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಮೆಟ್ರೋ ಬ್ಯೂರೋ ಹೆಡ್. ಪವಿತ್ರ, ನಿಜಕ್ಕೂ ಇವರ ಹಾವಳಿ ಮಾತ್ರ ವಿಪರೀತ ಆಗ್ತಾ ಇದೆ ಬೆಂಗಳೂರಲ್ಲಿ. ಕಂಡ ಜಾಗಗಳಲ್ಲೆಲ್ಲ ಈ ಥರ ವೀಲಿಂಗ್ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಹೈವೇಯನ್ನು ಬಿಡ್ತಾ ಇಲ್ಲ, ಆ ಥರ ವೀಲಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವ್ರಿಗೆ ಸರಿಯಾಗಿ ಪಾಠ ಆಗ್ತಿಲ್ಲ ಅಂತ ಕಾಣಿಸುತ್ತೆ. ಮನೆಯವ್ರನ್ನೂ ಒಂದ್ಸಲ ಒಳಗಡೆಗೆ ತಂದು ಹಾಕ್ಬಿಟ್ರೆ ಸರಿಯಾಗುತ್ತೇನೋ? ಅರುಣ್, ಈಗ ತುಂಬಾ ಪ್ರಕರಣಗಳು ಎಸ್ಪೆಷಲಿ ಬೆಂಗಳೂರಿನಲ್ಲಿ ಫ್ಲೈಓವರ್ಗಳಲ್ಲಾಗಿರ್ಬೋದು, ರೋಡ್ಗಳಲ್ಲಿ ವಾಹನ ಹೆಚ್ಚಿರುವಂತಹ ರಸ್ತೆಗಳಲ್ಲೇ ಈ ರೀತಿ ಮಾಡ್ತಾರೆ. ಬೇರೆಯವ್ರಿಗೆ ಕಿರಿಕಿರಿ ಮಾಡೋದು, ಈ ರೀತಿ ಎಷ್ಟೇ ಟ್ರಾಫಿಕ್ ಪೊಲೀಸ್ ಅವರು ಇಂಥವರಿಗೆ ದಂಡವನ್ನ ಪ್ರಯೋಗ ಮಾಡ್ಲಿ ಅಥವಾ ವೆಹಿಕಲ್ ಅನ್ನ ಜಪ್ತಿ ಮಾಡ್ಲಿ, ಏನೇ ಮಾಡಿದ್ರು ಅಲರ್ಟ್ ಆಗ್ತಾ ಇಲ್ಲ. ಆ ಪ್ರಕರಣಗಳು ಕಡಿಮೆನೇ ಆಗ್ತಾ ಇಲ್ಲ, ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ನೋಡಿ, ಆ ರಾಜಾಜಿನಗರದ ದೃಶ್ಯವನ್ನ ನೋಡಿ, ಆ ರೋಡ್ ನಲ್ಲಿ ಹೇಗ್ ಸ್ಟಂಟ್ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಇಂಥವ್ರಿಗೆ ಏನಾಗುತ್ತೆ ಅಂದ್ರೆ ಒಂದಿಷ್ಟು ದಂಡವನ್ನ ಕಟ್ತಾರೆ, ಆಮೇಲೆ ಬಿಡಿಸ್ಕೋತಾರೆ, ವೆಹಿಕಲ್ ಅನ್ನ ಬಿಡಿಸ್ಕೋತಾರೆ, ಮತ್ತದೇ ಚಾಳಿಯನ್ನ ಶುರು ಮಾಡ್ತಾರೆ. ಸೊ ಕಂಪ್ಲೀಟ್ ಆಗಿ ಈಗ ಪೊಲೀಸ್ ಅವರು ಹೇಳ್ತಾ ಇದಾರೆ, ಇಲ್ಲ ನಾವು ಅವರ ಲೈಸೆನ್ಸ್ ಅನ್ನ ರದ್ದು ಮಾಡ್ತೀವಿ, ಆ ರೀತಿ ಮಾಡ್ತೀವಿ ಅಂತ. ಬಟ್ ಎಷ್ಟೇ ಕಾನೂನು ಜಾರಿಗೆ ತಂದ್ರೂ ಕೂಡ ಪರಿಣಾಮಕಾರಿ ಅದಾಗ್ತಿಲ್ಲ ಅನ್ನುವಂಥದ್ದೇ ಈಗ ಇರುವಂತದ್ದು. ಅಪ್ರಾಪ್ತರ ಕೈಯಲ್ಲೂ ಕೂಡ ಇರುತ್ತೆ. ಈಗ ಈ ಪ್ರಕರಣಗಳಲ್ಲಿ ಈಗ ಅವರ ವೆಹಿಕಲ್ ಅನ್ನ ಜಪ್ತಿ ಮಾಡ್ಕೊಂಡಿದ್ದಾರೆ, ಅವರ ವಿರುದ್ಧವೂ ಕೂಡ ಕಾನೂನಿನ ಪ್ರಕಾರ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಪ್ರಕರಣಗಳು ಹಿಡಿತಕ್ಕೆ ಬರ್ತಾ ಇಲ್ಲ. ದಿನದಿಂದ ದಿನಕ್ಕೆ ಬೆಂಗಳೂರಿನಲ್ಲಿ ಇವರ ಹಾವಳಿ ಹೆಚ್ಚಾಗ್ತಾ ಇದೆ. ಸೊ ಹೀಗಾಗಿ ಪೊಲೀಸರು ಇಂಥವ್ರ ವಿರುದ್ಧ ಏನಾದ್ರೂ ಒಂದು ಕಠಿಣ ಕ್ರಮವನ್ನ ಮಾಡಬೇಕಾಗಿದೆ. ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.